ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡಕ್ಕನುಸಾರವಾಗಿ ರಾಮ ಭರತನ ಕುಶಲ ಪ್ರಶ್ನೆ ಕೇಳುವ ನೆಪದಿಂದ ರಾಜ್ಯಶಾಸ್ತ್ರವನ್ನು ಅವನಿಗೆ ಉಪದೇಶ ಮಾಡ್ತಿದ್ದದನ್ನು ನಾವು ಶ್ರವಣ ಮಾಡ್ತಿದ್ವಿ. ಅಲ್ಲಿ ಚತುರ್ವರ್ಗ ಅಂತ ಒಂದು ಶಬ್ದ ಬಂತು. ಆ ಚತುರ್ವರ್ಗ ಅಂತಂದರೆ ಸಾಮ, ದಾನ, ಭೇದ ಮತ್ತು ದಂಡ ಅನ್ನುವಂಥ 4 ಉಪಾಯಗಳು. ಸಾಮ ಅಂದರೆ ಉಪಾಯದಿಂದ ವ್ಯಕ್ತಿಯೊಬ್ಬನನ್ನು, ಒಬ್ಬ ರಾಜನನ್ನು ಒಲಿಸಿಕೊಳ್ಳೋದು. ದಾನ ಅಂದರೆ ಆತನಿಗೆ ಸಂಪತ್ತನ್ನು ಕೊಟ್ಟು ಆತನನ್ನು ನಮ್ಮ ಅಧೀನನ್ನಾಗಿ ಮಾಡ್ಕೊಳ್ಳೋದು. ಅಥವಾ ಭೇದ ಅಂದರೆ ಆ ರಾಜನಿಗೂ ಮತ್ತೊಬ್ಬ ಅವನ ಸ್ನೇಹಿತನಾದ ರಾಜನಿಗೂ ಭಿನ್ನಾಭಿಪ್ರಾಯ ಹುಟ್ಟಿಸಿ ನಮ್ಮ ಕಾರ್ಯವನ್ನು ಸಾಧನೆ ಮಾಡ್ಕೊಳ್ಳೋದು. ಅಥವಾ ಕಾರ್ಯ ಸಾಧನೆಗೆ ಬೇರೆ ಯಾವುದೇ ಉಪಾಯ ಇಲ್ಲದೆ ಇದ್ದಾಗ ದಂಡ ಪ್ರಯೋಗ ಮಾಡೋದು. ಇವು 4 ಉಪಾಯಗಳು. ಅಥವಾ ಚತುರ್ವರ್ಗ ಅಂತಂದರೆ 4 ಬಗೆಯ ಸ್ನೇಹಿತರು, 4 ಬಗೆಯ ಆಪ್ತರು ಅಂತ ಕೂಡ ಅರ್ಥ ಮಾಡ್ಬೋದು. ಔರಸ ಅಂತನ್ನೋದು ಮೊದಲನೇದ್ದು. ಔರಸ ಅಂದರೆ ಮಾನಸಿಕವಾದಂಥ, ಸ್ವಾಭಾವಿಕವಾದಂಥ ಪ್ರೀತಿ ಉಳ್ಳವ ಅಂಥ ಒಬ್ಬ ಸ್ನೇಹಿತ. ತಂತು ಸಂಬಂಧ, ತನ್ನದೇ ವಂಶದಲ್ಲಿ ಹುಟ್ಟಿದವನು, ವಂಶದ ಕ್ರಮದಿಂದ ಬಾಂಧವನಾದವನು, ಇವನಿಗೆ ತಂತು ಸಂಬಂಧ ಅಂತ ಕರೀತಾರೆ. ವಂಶಕ್ರಮಾಗತ ಅಂತಂದರೆ ನಮ್ಮ ತಂದೆ ಅಥವಾ ನಮ್ಮ ಅಜ್ಜ, ಆ ಇನ್ನೊಬ್ಬ ವ್ಯಕ್ತಿಯ ತಂದೆ ಅಥವಾ ಅವನ ಅಜ್ಜ, ಅವರಿಬ್ಬರು ಸ್ನೇಹಿತರು ಆದಾಗ ಆ ಸ್ನೇಹದ ಮೂಲಕವಾಗಿ ನಮ್ಮಲ್ಲಿ ಕೂಡ ಪರಸ್ಪರ ಸ್ನೇಹ ಬಂದದ್ದೇನಿದೆ ಅದನ್ನು ವಂಶಕ್ರಮಾಗತವಾದ ಸ್ನೇಹ ಅಂತ ಕರೀತಾರೆ. ಅಥವಾ ರಕ್ಷಿತ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಆಪತ್ಕಾಲದಲ್ಲಿ ಸಿಕ್ಕಾಕೊಂಡಾಗ ಆತನಿಗೆ ರಕ್ಷಣೆ ಕೊಟ್ಟಾಗ ಆ ಮೂಲಕವಾಗಿ ಆತ ನಮಗೆ ಮಿತ್ರನಾಗೋದು. ಹೀಗೆ 4 ವಿಧವಾದಂಥ ಮಿತ್ರರಿದ್ದಾರೆ. ಧನದ ವಿನಿಯೋಗಕ್ಕೆ ಸಂಬಂಧಪಟ್ಟಂತೆ ರಾಜಧರ್ಮದ 4 ಬಗೆಗಳು. ನ್ಯಾಯದಿಂದ ಹಣವನ್ನು ಗಳಿಸುವುದು, ನ್ಯಾಯದಂದರೆ ಅದನ್ನು ರಕ್ಷಣೆ ಮಾಡೋದು, ಮತ್ತು ನ್ಯಾಯದಿಂದ ಅದನ್ನು ಮಾಡೋದು, ಹೆಚ್ಚು ಮಾಡೋದು, ಮತ್ತು ಕೊನೆಯದಾಗಿ ಅದನ್ನು ಸತ್ಪಾತ್ರನಿಗೆ, ಯೋಗ್ಯನಾದಂಥ ವ್ಯಕ್ತಿಗೆ ಯೋಗ್ಯನಾದಂಥ ರೀತಿಯಲ್ಲಿ ಅದನ್ನು ಖರ್ಚು ಮಾಡೋದು. ಇದನ್ನು ಕಾಮಂದಕ ನೀತಿಶಾಸ್ತ್ರದ ಪ್ರಕಾರ 4 ವಿಧವಾದಂಥ ಹಣದ ವಿನಿಯೋಗ ಅಂತ ಕರೀತಾರೆ. ರಾಜ್ಯ 7 ಅಂಗಗಳು, ಇದನ್ನು ಸಪ್ತವರ್ಗ ಅಂತ ಕರೀತಾರೆ. ಮೊದಲನೇದಾಗಿ ರಾಜ, ಎರಡನೆಯವರು ಮಂತ್ರಿಗಳು, ಮೂರನೆಯದ್ದು ರಾಷ್ಟ್ರ, ದುರ್ಗ ಅದು 4ನೆಯದ್ದು. ದುರ್ಗ ಅಂದರೆ ಕೋಟೆ ಗೋಡೆಗಳು, ಕೋಶ ಅಂದರೆ ಖಜಾನೆ, ಸೈನ್ಯ ಮತ್ತು ರಾಜ್ಯದ ಹಿತೈಷಿಗಳು. ಹೀಗೆ ಈ 7 ರಾಜ್ಯದ ಅಂಗಗಳು ಅಂತ ಕರೆಸಿಕೊಂಡಿವೆ. ಅಥವಾ ಸಪ್ತವರ್ಗ ಅಂತ ಅನ್ನೋದಕ್ಕೆ ಸ್ವಪಕ್ಷದಲ್ಲಿರುವಂಥ, ಅಂದರೆ ನಮ್ಮದೇ ರಾಜ್ಯದಲ್ಲಿರುವಂಥ 7 ಜನ ಅಧಿಕಾರಿಗಳು. ಅವರಲ್ಲಿ ಯಾರು ನಂಬಿಕೆಗೆ ಪಾತ್ರರಾದವರು ಅಂದರೆ ತನ್ನವನು, ಸ್ನೇಹಿತನಾದವನು ಮತ್ತು ಆಶ್ರಿತ, ನಮ್ಮನ್ನು ಯಾವುದಾದ್ರೂ ಒಂದು ಕಾರಣಕ್ಕಾಗಿ ನಮ್ಮನ್ನು ಅವಲಂಬಿಸಿ ಬದುಕುವವನು. ಸಬಂಧುಜ ಅಂದರೆ ಬಂಧುಗಳ ಮಗ, ಕಾರ್ಯ ಸಮುದ್ಭವ, ನಮ್ಮಲ್ಲಿ ಅಥವಾ ಸಾಮ್ರಾಜ್ಯದಲ್ಲಿ ಒಂದು ಕಾರ್ಯವನ್ನು ಮಾಡ್ತಾ ಆ ಮೂಲಕವಾಗಿ ನಮ್ಮನ್ನು ಅವಲಂಬಿಸಿಕೊಂಡಿರುವವನು. ಭೃತ್ಯ ಅಂದರೆ ಸೇವಕ. ಗೃಹೀತ ಅಂದರೆ ನಾವು ಮಾಡಿದಂತಹ ನಾನಾ ವಿಧವಾದಂಥ ಉಪಕಾರಗಳಿಂದ ನಮಗೆ ಅಧೀನನಾದವನು. ಇವನನ್ನು, ಈ 7 ಜನರನ್ನ ಸಪ್ತವರ್ಗಗಳು ಅಂತ ಕರೀಬಹುದು. ಅಥವಾ ಸಪ್ತವರ್ಗ ಅಂತಂದರೆ ಸಪ್ತ ವ್ಯೂಹಗಳು ಅಂತಲೂ ಅರ್ಥ ಮಾಡ್ಬೋದು. ಯುದ್ಧ ನಡೆದಾಗ ಚಕ್ರವ್ಯೂಹ, ಪದ್ಮವ್ಯೂಹ ಮೊದಲಾದ ವ್ಯೂಹಗಳನ್ನು ಕೇಳಿರ್ತೀವಲ್ಲ, ಅದರಲ್ಲಿ ಶೇನ ವ್ಯೂಹ, ಶೇನ ಅಂದರೆ ಹದ್ದು, ಹದ್ದಿನ ಗಾತ್ರದಲ್ಲಿ ಸೈನ್ಯವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಯುದ್ಧ ಮಾಡೋದು. ಸೂಚಿ ಅಂದರೆ ಸೂಜಿ, ವಜ್ರ ಅಂದರೆ ವಜ್ರ ವ್ಯೂಹ, ಶಕಟ ವ್ಯೂಹ, ಶಕಟ ಅಂದರೆ ಬಂಡಿ, ಮಕರ ಅಂದರೆ ಮೊಸಳೆ, ದಂಡ ವ್ಯೂಹ ಅಂತ ಇನ್ನೊಂದಿದೆ, ಪದ್ಮವ್ಯೂಹ ಅಂತ ಇನ್ನೊಂದು. ಈ ಪದ್ಮವ್ಯೂಹನೇ ಚಕ್ರವ್ಯೂಹ ಇದ್ದಿರಬೇಕು. ಹೀಗೆ ಸಪ್ತ ವ್ಯೂಹಗಳು ಸೈನ್ಯಕ್ಕೆ ಸಂಬಂಧಪಟ್ಟಂತೆ ಇದೆ. ಅಷ್ಟವರ್ಗಗಳಿವೆ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ. ಅದ್ಯಾವುದಂದರೆ ವ್ಯವಸಾಯ, ಕೃಷಿ, ಎರಡನೇದಾಗಿ ವ್ಯಾಪಾರ, ಮೂರನೇದಾಗಿ ಕೋಟೆಗಳು, ನಾಲ್ಕನೇದು ಸೇತುವೆಗಳು, ನಾಲ್ಕನೇದು ಆನೆಗಳನ್ನು ಹಿಡಿದು ಪಳಗಿಸುವುದು, ಮತ್ತು ಆಮೇಲೆ ಗಣಿಗಳು,
ಬೆಳ್ಳಿ ಬಂಗಾರ ಮೊದಲಾದವುಗಳನ್ನು ಉತ್ಪಾದನೆ ಮಾಡುವಂಥ ಗಣಿಗಳು, ಸುಂಕ, ವಸ್ತುಗಳ ಮೇಲೆ ಕಂದಾಯ ಹಾಕುವುದಕ್ಕೆ ಅದಕ್ಕೆ ಸುಂಕ ಅಂತ ಕರೀತಾರೆ. ಮತ್ತು ಜನಶೂನ್ಯವಾದಂತಹ ಸ್ಥಳಗಳಲ್ಲಿ ರಕ್ಷಣೆಗಾಗಿ ಪರರಾಷ್ಟ್ರದವರು ಆ ಸ್ಥಳಗಳನ್ನು ಆಕ್ರಮಿಸಬಾರದು ಅನ್ನೋ ಕಾರಣಕ್ಕಾಗಿ ಸೇನೆಯನ್ನು ಸ್ಥಾಪಿಸಿ ಕಾವಲಿಡೋದು, ಇದಕ್ಕೆ ಅಷ್ಟವರ್ಗ ಅಂತ ಅನಿಸ್ಕೋತದೆ. ಇದನ್ನ ಅರಸನಾದವನು ಯಾವತ್ತೂ ಕೂಡ ಜಾಗರೂಕತೆಯಿಂದ ಕಾಯ್ತಿರಬೇಕು, ಅದನ್ನು ಹಾಳು ಮಾಡಬಾರ್ದು. ಅಥವಾ ಅಷ್ಟವರ್ಗ ಅಂತಂದ್ರೆ ಮನುಸ್ಮೃತಿಗೆ ಅನುಸಾರವಾಗಿ ಮತ್ತೊಂದು ಅರ್ಥ ಮಾಡಬಹುದು, ಚಾಡಿ ಹೇಳೋದು. ರಾಜನಾದವನು ಯಾವುದನ್ನು ಬಿಡಬೇಕು, ತಾನು ಮಾಡಬಾರ್ದು, ಇನ್ನೊಬ್ಬರು ಮಾಡಿದ್ದಕ್ಕೆ ಬೆಲೆ ಕೊಡಬಾರ್ದು. ಚಾಡಿ ಹೇಳುವುದು, ದುಡುಕಿ ಕೆಲಸ ಮಾಡುವುದು, ದ್ರೋಹ ಮಾಡುವುದು, ತಾಳ್ಮೆ ಇಲ್ಲದೆ ಇರೋದು, ಅಸೂಯೆ, ಇನ್ನೊಬ್ಬರ ಗುಣಗಳನ್ನು ಕೂಡ ದೋಷ ಅಂತ ಪರಿಗಣಿಸೋದು, ಹಣದ ದುರ್ವಿನಿಯೋಗ, ಮಾತಿನಲ್ಲಿ ಮತ್ತು ಕೃತಿಯಲ್ಲಿ ಕಠಿಣತೆ, ಶಿಕ್ಷೆಯಲ್ಲಿ ಕೂಡ ಉಗ್ರತೆ, ಕಠೋರವಾದ ಶಿಕ್ಷೆಯನ್ನು ಕೊಡೋದು, ಇವು ಕೋಪದಿಂದ ಹುಟ್ಟುವಂಥ 8 ವರ್ಗಗಳು ಅಂತ ಕರೆದುಕೊಳ್ತವೆ. ತ್ರಿವರ್ಗ ಅಂತ ಇನ್ನೊಂದಿದೆ. ಆ ತ್ರಿವರ್ಗ ಅಂತಂದ್ರೆ ಧರ್ಮ, ಅರ್ಥ, ಕಾಮ ಇವುಗಳನ್ನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ತ್ರಿವರ್ಗಗಳು ಅಂತ ಭಾವಿಸಬಹುದು. ಅಥವಾ ಕಾಮಂತಕ ನೀತಿಶಾಸ್ತ್ರದಲ್ಲಿ ಹೇಳಿದಂತೆ ಸಾಧಿಸಲಿಕ್ಕೆ ಅಸಾಧ್ಯವಾದಂತಹ ಕಾರ್ಯವನ್ನ ಮಾಡಲಿಕ್ಕೆ ಪ್ರಯತ್ನ ಪಡುವುದು, ಇದು ಒಂದು ದೋಷ. ಮತ್ತು ಯಾವ ಕೆಲಸವನ್ನು ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಇದೆ ಆ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡದೇ ಇರುವುದು. ಮತ್ತು ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದ್ರೂ ಕೂಡ ಅಕಾಲದಲ್ಲಿ ಪ್ರಯತ್ನ ಪಡೋದು. ಸಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಪ್ರಯತ್ನ ಪಡದೆ ಅಕಾಲದಲ್ಲಿ ಪ್ರಯತ್ನ ಪಟ್ಟರೆ ಈ 3ಕ್ಕೆ ವ್ಯಸನ ಅಂತ ಕರೀತಾರೆ. ಇವು ರಾಜರ 3 ಅಕಾರ್ಯಗಳು ಅಂತ ಕರೆಸ್ಕೊತವೆ. ವಿದ್ಯಾ ತಿಸ್ರಃ, 3 ವೇದಗಳು ಯಾವುದು ಅಂತಂದ್ರೆ, 3 ವಿದ್ಯೆಗಳು ಯಾವುದು ಅಂದ್ರೆ ತ್ರಯೀ ದಂಡನೀತಿ ವಾರ್ತಾ, ತ್ರಯೀ ವಾರ್ತಾ ದಂಡನೀತಿ ಇತಿ ವಿದ್ಯಾ ಹಿ ಮಾನವಾಹ. ತ್ರಯೀ ಅಂದ್ರೆ 3 ವೇದಗಳು, ಇವುಗಳಲ್ಲಿಯೂ ರಾಜ ನಿಷ್ಣಾತನಾಗಿರಬೇಕು. ಆಮೇಲೆ ವಾರ್ತಾ ಅಂದ್ರೆ ವ್ಯವಸಾಯ, ಗೂಢಚನೆ, ವ್ಯಾಪಾರ, ಇವು 3 ಸೇರಿದ್ದಕ್ಕೆ ವ್ಯಾಪಾರ ಅಂತ ಕರೀತಾರೆ. ದಂಡನೀತಿ ಅಂದ್ರೆ ನೀತಿಶಾಸ್ತ್ರ, ಇವು ಈ ಎಲ್ಲವನ್ನು ಸೇರಿ ತ್ರಯೀ ಅಂತ ಕರೆಯೋದಿದೆ. ಷಾಡ್ಗುಣ್ಯ ಅಂತ ಇನ್ನೊಂದಿದೆ. ಷಾಡ್ಗುಣ್ಯ ಅಂತಂದ್ರೆ ಬಲಿಷ್ಠನಾದಂತಹ ಶತ್ರುವಿನ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು, ಅಥವಾ ಸಾಧ್ಯ ಇದ್ದ ಶತ್ರುವಿನ ಜೊತೆ ಯುದ್ಧ ಮಾಡೋದು, ಯುದ್ಧಕ್ಕಾಗಿ ಪ್ರಯಾಣ ಮಾಡುವುದು. ಆಸನ ಅಂತಂದ್ರೆ ಯುದ್ಧಕ್ಕಾಗಿ ಸರಿಯಾದ ಸಮಯವನ್ನು ನಿರೀಕ್ಷೆ ಮಾಡ್ತಾ ಕುಳಿತುಕೊಂಡಿರೋದು. ದ್ವೈಧ, ಪ್ರಬಲರಾದಂತಹ 2 ಶತ್ರುಗಳು ಎದುರಾದಾಗ ಇಬ್ಬರಿಗೂ ಕೂಡ ಆಶ್ರಿತನಾಗಿ, ಅವರಿಬ್ಬರಿಗೂ ಕೂಡ ಅಧೀನನಾಗಿ ಬದುಕೋದು. ಸಮಾಶ್ರಯ, ಒಬ್ಬ ಪ್ರಬಲನಾದಂಥ ಶತ್ರು ಬಂದಾಗ ಆ ಶತ್ರುವನ್ನು ಮಣಿಸ್ಲಿಕ್ಕಾಗಿ ಅವನಕ್ಕಿಂತ ಬಲಿಷ್ಠನಾದಂತಹ ಮತ್ತೊಬ್ಬ ಶತ್ರುವನ್ನು ಅವಲಂಬಿಸಿಕೊಳ್ಳೋದು, ಇದಕ್ಕೆ ಸಮಾಶ್ರಯ ಅಂತ ಕರೀತಾರೆ. ಇವುಗಳು ಷಡ್ಗುಣ ಅಂತ ಕರೆಸ್ಕೊಳ್ತೇವೆ ಒಟ್ಟಾಗಿ. ಬೆಂಕಿಯಿಂದ ಉಂಟಾಗುವಂತಹ ಅನಾಹುತ, ನೀರಿನಿಂದ ಉಂಟಾಗುವಂತಹ ಅನಾಹುತ, ರೋಗ ಮತ್ತು ಬರಗಾಲ ಮತ್ತು ಸಾವು, ಇವಿಷ್ಟು ಕೂಡ ಮಾನುಷ ವ್ಯಸನಗಳು. ಮನುಷ್ಯರಿಗೆ ಸಂಬಂಧಪಟ್ಟಂತೆ ಇವಿಷ್ಟು ವ್ಯಸನಗಳು, ಸಂಕಟಗಳು ಅಂತ ಕರೆಸ್ಕೊಂಡಿವೆ. ವಿಂಶತಿ ವರ್ಗ ಅಂತ ಒಂದಿದೆ. ವಿಂಶತಿ ವರ್ಗ ಅಂದ್ರೆ 20 ಬಗೆಯ ವ್ಯಕ್ತಿಗಳು. ಅವರು ಸ್ನೇಹ ಮಾಡ್ಲಿಕ್ಕೆ ಅಯೋಗ್ಯರು, ಅಂಥವ್ರನ್ನ ಸಮೀಪ ಸೇರಿಸ್ಕೊಳ್ಬಾರ್ದು. ಅವ್ರು ಯಾರು ಅಂದ್ರೆ ಹುಡುಗರಾದವರಿಗೆ, ಚಿಕ್ಕ ಬಾಲಕರಾದವರಿಗೆ ಜ್ಞಾನ ಇರೋದಿಲ್ಲ, ಆದ್ರಿಂದ ಅವರನ್ನ ಸಮೀಪದಲ್ಲಿ ಸೇರಿಸ್ಕೊಳ್ಬಾರ್ದು. ಮುದುಕರಾದವರು, ಜ್ಞಾನವೃದ್ಧರಾದವರು ವಯೋವೃದ್ಧರು ಅಂತ ಅರ್ಥ ಅಲ್ಲದೆ ವಯಸ್ಸಿನ ಕಾರಣದಿಂದಾಗಿ ಬುದ್ಧಿ ಭ್ರಮಣೆ ಆದಂಥವರು ಯಾರಿರ್ತಾರೆ ಅವರನ್ನ ಇಲ್ಲಿ ಮುದುಕ ಅಂತ ಹೇಳಿದ್ರು. ಜ್ಞಾನವೃದ್ಧರಾದವರನ್ನ ಮತ್ತು ಅನುಭವದಿಂದ ವೃದ್ಧರಾದವರನ್ನ ರಾಜ ತನ್ನ ಸಮೀಪದಲ್ಲಿ ಇಟ್ಕೊಳ್ಬೇಕು. ಆದರೆ ವೃದ್ಧಾಪ್ಯದ ಕಾರಣದಿಂದ ಯಾರಿಗೆ ಬುದ್ಧಿ ಭ್ರಂಶ ಆಗಿದೆ ಅಂಥವ್ರನ್ನ ಸಮೀಪದಲ್ಲಿ ಇಟ್ಕೊಳ್ಬಾರ್ದು. ದೀರ್ಘಕಾಲದಿಂದ ರೋಗಗ್ರಸ್ತನಾದವನು ಮತ್ತು ಸ್ವಬಾಂಧವರಿಂದಲೇ ಯಾರು ಬಹಿಷ್ಕಾರಕ್ಕೊಳಗಾಗಿರ್ತಾನೆ ಆತ ತನ್ನ ಬಾಂಧವರಿಂದಲೇ ಬಹಿಷ್ಕಾರಕ್ಕೊಳಗಾದವನಾದ್ರಿಂದ ಅವನಲ್ಲಿ ದುರ್ಗುಣಗಳು ಇದ್ದಿರಬೇಕು. ಅದಕ್ಕಾಗಿ ಬಾಂಧವರಿಂದ ಬಹಿಷ್ಕಾರಕ್ಕೊಳಗಾಗಿದ್ದಾನೆ ಅಂತ ಭಾವಿಸಿ ಅಂಥವನನ್ನು ದೂರ ಇಡಬೇಕು. ಮತ್ತು ಹೆದರುವ ಸ್ವಭಾವ ಇದ್ದವನು, ಧೈರ್ಯ ಇಲ್ಲದೇ ಇದ್ದವನು,
ಅತಿ ಆಸೆ ಉಳ್ಳವನು, ಉದಾಸೀನವಾದಂಥ ಸ್ವಭಾವ ಇದ್ದವನು, ಪ್ರಜೆಗಳ ನಡುವೆ ಇದ್ದುಕೊಂಡು ಅವರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗದೆ ಉದಾಸೀನಾಗಿರುವಂಥ ವ್ಯಕ್ತಿ, ಈತನನ್ನು ಕೂಡ ದೂರ ಇಡಬೇಕು. ಕಾಮ ಮೊದಲಾದಂಥ ವಿಷಯ ಸುಖಗಳಲ್ಲಿ ತೀವ್ರವಾದಂಥ ಆಸಕ್ತಿ ಇದ್ದವನು, ಸ್ಥಿರವಾದಂತಹ ಸ್ವಭಾವ ಇಲ್ಲದೇ ಇದ್ದವನು, ದೇವತೆಗಳನ್ನು ಮತ್ತು ಬ್ರಾಹ್ಮಣರನ್ನು ನಿಂದನೆ ಮಾಡುವಂಥವನು ಯಾರು ಇರ್ತಾರೆ ಆ ವ್ಯಕ್ತಿ ಇನ್ನೊಬ್ಬ, ಅವನನ್ನು ಕೂಡ ರಾಜ ಸಮೀಪದಲ್ಲಿ ಇಟ್ಕೊಳ್ಬಾರ್ದು. ಶಾಪಗ್ರಸ್ತನಾದವನು, ತನ್ನ ಕೆಟ್ಟ ಕಾರ್ಯಗಳಿಂದಾಗಿ ದೇವತೆಗಳಿಂದ ಮತ್ತು ಜ್ಞಾನಿಗಳಾದವರಿಂದ ಶಾಪಕ್ಕೊಳಗಾದವನು, ದೈವ ಪ್ರಯತ್ನವನ್ನು ಒಂದನ್ನೇ ನಂಬಿಕೊಂಡು ದೇವರು ನಡೆಸಿದಂತೆ ಆಗ್ತದೆ ಅಂತ ಭಾವಿಸಿ ಸ್ವಪ್ರಯತ್ನವನ್ನೇ ಮಾಡದೆ ಆಲಸ್ಯಾಗಿ ಕುಳಿತುಕೊಂಡಿದ್ದವನು, ಮತ್ತು ಸ್ವದೇಶದಲ್ಲಿ ಇಲ್ಲದೇ ಇರುವಂಥವನು, ಅದೇಶ ಸಹ ಸ್ವದೇಶಿಗಳಲ್ಲದೇ ಇದ್ದವ್ರನ್ನು ಕೂಡ ದೂರ ಇಡಬೇಕು. ಅಂಥವ್ರು ಯಾವತ್ತೂ ಕೂಡ ನಮ್ಮ ದೇಶಕ್ಕೆ ಹಾನಿಕಾರಕರು ಅಂತ ತೋರಿಸ್ತದೆ. ಅನೇಕ ಶತ್ರುಗಳು ಇದ್ದವನು, ತನ್ನ ದುರ್ಗುಣಗಳಿಂದಾಗಿ ತನ್ನ ದುಷ್ಟ ಸ್ವಭಾವದಿಂದಾಗಿ ಸುತ್ತಮುತ್ತಲಿನ ಜನ ಎಲ್ಲರನ್ನೂ ಕೂಡ ಎದುರು ಹಾಕ್ಕೊಂಡವನು. ಆತನು ಕೂಡ ರಾಜನ ಬಳಿ, ಆಡಳಿತಗಾರನ ಬಳಿ ಇರಲಿಕ್ಕೆ ಅಯೋಗ್ಯ. ಸತ್ಯ ಧರ್ಮ ಮೊದಲಾದಂಥ ಯಾವುದೇ ನೀತಿ ಇಲ್ಲದೇ ಇದ್ದವನು. ಈ 20 ಬಗೆಯ ವ್ಯಕ್ತಿಗಳೇನಿದ್ದಾರೆ ಅವರು ರಾಜನಿಗೆ ಸಮೀಪದಲ್ಲಿ ಇಟ್ಕೊಳ್ಳಿಕ್ಕೆ ಯೋಗ್ಯರಲ್ಲ. ಅಂಥವ್ರ ಸ್ನೇಹನೂ ಕೂಡ ರಾಜನಿಗೆ ವರ್ಜ್ಯ ಅಂತ ಭಾವಿಸಬೇಕು. ಪ್ರದೇಶಕ್ಕೆ ಹೋಗಿ ಬಂದವರನ್ನು ದೂರ ಇಡ್ಲಿಕ್ಕೆ ಕಾರಣ ಬೇರೆ. ನಮ್ಮ ದೇಶದ ಮಂತ್ರಿ ಮಂಡಳಗಳು, ನಮ್ಮ ದೇಶದ ಸೂಕ್ಷ್ಮ ಅಧಿಕಾರ ಸ್ಥಾನಗಳಲ್ಲಿ ವಿದೇಶಿ ಮೂಲದವರು ಇರಬಾರ್ದು ಅಂತ ಅರ್ಥ ಇದಕ್ಕೆ. ಇಲ್ಲಿ ಬಂದದ ಮಾತಿಗೆ ನಮ್ಮವರೇ ಆದವರು ವಿದೇಶಕ್ಕೆ ಹೋಗಿ ಬಂದರೆ ಅವ್ರನ್ನ ಯಾಕೆ ದೂರ ಇಡಬೇಕು ಅಂತಂದರೆ, ಅಥವಾ ವಿದೇಶಕ್ಕೆ ಹೋಗಬಾರ್ದು ಯಾಕೆ ಅಂತಂದರೆ ಅದಕ್ಕೆ ಕಾರಣ ಬೇರೆ. ಇದು ಈ ದೇಶ ಚಮರಿ ಮೃಗ ಎಲ್ಲಿ ಸಂಚಾರ ಮಾಡ್ತದೆ, ಕೃಷ್ಣ ಮೃಗ ಎಲ್ಲಿ ಸಂಚಾರ ಮಾಡ್ತದೆ, ಆ ದೇಶ ಪವಿತ್ರವಾದ ದೇಶ. ಅಲ್ಲಿ ಮಾಡಿದಂಥ ಸಂಧ್ಯಾ ವಂದನೆ, ದೇವರ ಪೂಜೆ, ಶಾಸ್ತ್ರಾಧ್ಯಯನ ಮೊದಲಾದವುಗಳೇನಿದೆ ಅದಕ್ಕೆ ಅಪಾರವಾದ ಫಲ ಇದೆ. ಹಾಗಾಗಿ ಬೇರೆ ದೇಶಕ್ಕೆ ಹೋಗಿ ಈ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೋಗಿಬಿಟ್ರೆ ಆ ಕಾರ್ಯಗಳಿಂದ ಯಾವುದೇ ಫಲ ಇಲ್ಲ. ಫಲ ಇಲ್ಲದೇ ಇದ್ದಾಗ ಸಂಧ್ಯಾ ವಂದನಾದಿಗಳನ್ನು ಮಾಡಿದರೂ ಕೂಡ ಮಾಡದೇ ಇದ್ದಂತೆ. ಹಾಗಾಗಿ ಹೋದ ಬ್ರಾಹ್ಮಣ ಭ್ರಷ್ಟನಾಗಿ ಬಿಡ್ತಾನೆ. ಅದಕ್ಕಾಗಿ ಆತ ಅಲ್ಲಿಗೆ ಹೋಗಬಾರ್ದು. ಹೋಗಿ ಬಂದವನನ್ನು ಸಮೀಪಕ್ಕೆ ಸೇರಿಸ್ಕೊಳ್ಬಾರ್ದು, ದೂರ ಇಡಬೇಕು ಅಂತ ಅದರ ತಾತ್ಪರ್ಯ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅದು ಶಾಸ್ತ್ರದ ಮಾತಾಯಿತು. ಯಾತಕ್ಕಾಗಿ ವಿದೇಶಕ್ಕೆ ಹೋಗಬಾರ್ದು ಅಥವಾ ವಿದೇಶಕ್ಕೆ ಹೋಗ್ತೀನಿ ಅನ್ನುವಂಥ ಮಹತ್ವಾಕಾಂಕ್ಷೆ ಇಟ್ಕೊಳ್ಬಾರ್ದು ಅಂತಂದರೆ, ಶಾಸ್ತ್ರದ ಮಾತು ಧರ್ಮದ ದೃಷ್ಟಿಯಿಂದ ಹೇಳುವಂಥ ಮಾತು ಒಂದಾಯಿತು. ವಿದೇಶಕ್ಕೆ ಹೋಗಿ ಅಲ್ಲಿ ಧನ ಸಂಪಾದನೆ ಮಾಡ್ತೀನಿ ಅಂತ ಪ್ರಯತ್ನ ಪಟ್ಟವರು ಅಥವಾ ಅಲ್ಲಿ ಅಧಿಕಾರದ ಆಸೆಗಾಗಿ ಹೋದವರು, ಅವರು ಅಲ್ಲಿಯ ಸಂಸ್ಕೃತಿಯನ್ನೇ ಅವಲಂಬಿಸಿಕೊಂಡು ಅದರಂತೆ ಜೀವನ ನಡೆಸುವಂಥವ್ರಾಗ್ತಾರೆ. ಅಂಥವರು ನಮ್ಮ ದೇಶದ ಸಂಸ್ಕೃತಿಯನ್ನು, ಧರ್ಮವನ್ನು ನೆಚ್ಚಿಕೊಂಡು ಬದುಕುವವರಿಗೆ ಹೊಂದಾಣಿಕೆ ಆಗಲಿಕ್ಕಿಲ್ಲ. ಅದಕ್ಕಾಗಿ ಅವರನ್ನು ದೂರ ಇಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ದೇಶದಲ್ಲೇ ಇದ್ದು ಬೇಕಾದಷ್ಟು ಧಾರ್ಮಿಕ ಕಾರ್ಯಗಳಿದ್ದಾಗ, ಜ್ಞಾನ ಪ್ರಸಾರ ಮಾಡಬೇಕಾದಂಥ ಮೊದಲಾದ ಕಾರ್ಯಗಳಿದ್ದಾಗ ವಿದೇಶಕ್ಕೆ ಹೋಗಿ ನಾವು ಘನ ಕಾರ್ಯ ಮಾಡಬೇಕಾದ್ದೇನಿಲ್ಲ. ಅದಕ್ಕಾಗಿ ರಾಜಕಾರಣಿಗಳು ಕೂಡ, ದೇಶದ ಆಡಳಿತಗಾರರು ಕೂಡ ಮೇಲಿಂದ ಮೇಲೆ ಹೇಳ್ತಿರ್ತಾರೆ ಪ್ರತಿಭಾ ಪಲಾಯನ ಬೇಡ ಅಂಥೇಳಿ. ಪ್ರತಿಭಾವಂತರು ಈ ದೇಶದಲ್ಲಿ ಏನಿದ್ದಾರೆ, ಈ ದೇಶದ ಪ್ರತಿಭಾವಂತರು ಈ ದೇಶದಲ್ಲಿ ನಮಗೆ ಅವಕಾಶಗಳಿಲ್ಲ, ನಮಗೆ ಉತ್ತಮ ಸ್ಥಾನಮಾನಗಳಿಲ್ಲ ಅನ್ನೋ ಕಾರಣಕ್ಕಾಗಿ ಪ್ರದೇಶಕ್ಕೆ ಹೋಗಬೇಕು ಅಂತ ಬಯಕೆ ಮಾಡದೆ ಇದ್ದಂಥ ಕಠಿಣ ಪರಿಸ್ಥಿತಿಯಲ್ಲೇ ತಮ್ಮ ಪ್ರತಿಭೆಯನ್ನು ವ್ಯಕ್ತ ಮಾಡಿ ಆ ಮೂಲಕವಾಗಿ ದೇಶದ ಏಳಿಗೆಗೆ ದುಡಿಬೇಕು. ಅದಕ್ಕಾಗಿ ಪ್ರತಿಭಾವಂತರು ಪಲಾಯನ ಮಾಡೋದು ಬೇಡ ಅಂತ ದೇಶದ ಆಡಳಿತಗಾರರು ಮತ್ತು ನೀತಿ ನಿರೂಪಕರು ಕೂಡ ಮೇಲಿನ ಹೇಳ್ತಿರ್ತಾರೆ. ಅಂತೂ ವಿದೇಶಕ್ಕೆ ಹೋಗಬಾರದು ಅನ್ನೋದು ಧಾರ್ಮಿಕ ದೃಷ್ಟಿಯಿಂದ ಮತ್ತು ಸಂಸ್ಕೃತಿ ಇತ್ಯಾದಿ ದೃಷ್ಟಿಯಿಂದ ಅಲ್ಲಿ ಹೋದವನು ಭ್ರಷ್ಟನಾಗ್ತಾನೆ ಅನ್ನೋ ಕಾರಣಕ್ಕಾಗಿ. ಇಲ್ಲಿ ಬಂದದ್ದೇನೆಂದರೆ, ಸೂಕ್ಷ್ಮವಾದಂಥ ಅಧಿಕಾರದ ಸ್ಥಾನಗಳಲ್ಲಿ ಮಂತ್ರಿಮಂಡಲ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರದ ಅಧ್ಯಕ್ಷ ಇತ್ಯಾದಿ ಸ್ಥಾನಗಳಲ್ಲಿ ಸೇನೆಯ ಮುಖ್ಯಸ್ಥ, ಗುಪ್ತಚಾರ ಪಡೆಯ ಮುಖ್ಯಸ್ಥ, ಅಂಥ ಜಾಗದಲ್ಲಿ ವಿದೇಶಿಯಾದವನು ಇದ್ದು ಬಿಟ್ಟರೆ ಆ ವಿದೇಶಿಯಾದವನಿಗೆ ಎಷ್ಟರ ಮಟ್ಟಿಗೆ ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಿಷ್ಠೆ ಇರ್ತದೆ. ನಮ್ಮ ದೇಶದ ಬಗ್ಗೆ ಆತನಿಗೆ ನಿಷ್ಠೆನೇ ಇಲ್ಲದೆ ಹೋಗ್ಬೋದು. ಹಾಗಾಗಿ ಆತ ದ್ರೋಹಿ ಆಗಬಹುದು. ಒಂದು ವೇಳೆ ದ್ರೋಹ ಮಾಡುವಂಥ ಕೆಟ್ಟ ಗುಣ ಇಲ್ಲದೇ ಇದ್ರೂ ಕೂಡ ಈ ದೇಶದ ಮಣ್ಣಿನ ಗುಣ ಅವನಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಈ ದೇಶದ
ಜನರ ಸ್ವಭಾವ ಆತನಿಗೆ ಗೊತ್ತಿಲ್ಲ ಆದ್ದರಿಂದ ದೇಶವನ್ನು ಆಳಲಿಕ್ಕೆ ಆತ ಸಮರ್ಥ ಆಗದೇ ಇರಬಹುದು. ಅದಕ್ಕಾಗಿ ಅಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತನ್ನೋದು ತತ್ವ. ಅಥವಾ ಆ 20 ಯುದ್ಧಕ್ಕೆ ಕಾರಣವಾಗುವಂಥ 20 ಸಂಗತಿಗಳು ಯಾವುದು ಅಂತಂದ್ರೆ, ಸ್ತ್ರೀಯ ಕಾರಣದಿಂದಾಗಿ ಯುದ್ಧ ಆಗುವುದು, ಸ್ಥಾನ ಕಾರಣದಿಂದಾಗಿ ದೇಶದ ಗಡಿ ಮೊದಲಾದ ಕಾರಣಗಳಿಂದಾಗಿ ಯುದ್ಧವಾಗುವುದು, ಧನವನ್ನು ಅಪಹಾರ ಮಾಡುವ ಕಾರಣಕ್ಕಾಗಿ ಯುದ್ಧ ಆಗುವುದು, ಪ್ರತಿಷ್ಠೆ ದುರಹಂಕಾರಗಳ ಮೂಲಕವಾಗಿ ಯುದ್ಧ ಆಗುವುದು, ವಿಷಯ ಪರಾಧೀನತೆ, ರಾಜನಾದವನು ರಾಜ್ಯವನ್ನು ಸರಿಯಾಗಿ ಆಳದೆ ವಿಷಯ ಲೋಲುಪನಾಗಿಬಿಟ್ಟಿದ್ರೆ ಅಂಥ ಕಾರಣಗಳಿಂದಲೂ ಕೂಡ ಯುದ್ಧ ಹುಟ್ಟುಕೊಳ್ಬಹುದು. ದೇವತೆಗಳಿಗೆ ದ್ರೋಹ ಮಾಡುವುದರ ಮೂಲಕ, ಜ್ಞಾನಿಗಳಿಗೆ ದ್ರೋಹ ಮಾಡುವುದರ ಮೂಲಕ ರಾಜ್ಯ ಶತ್ರುಗಳ ವಶ ಆಗುವ ಸಾಧ್ಯತೆ ಇದೆ. ಮಿತ್ರರನ್ನು ಅವಮಾನಪಡಿಸುವುದು, ಬಂಧುಗಳನ್ನು ನಾಶಪಡಿಸುವುದು, ಜನರಲ್ಲಿ ರಾಜನಿಗೆ ಪ್ರೀತಿ ಇಲ್ಲದೆ ಇರುವುದು, ಇವೆಲ್ಲ ಕಾರಣಗಳಿಂದಾಗಿ ಜನರು ಕುಪಿತರಾಗಿ ಯುದ್ಧಕ್ಕೆ ಕಾರಣ ಆಗುವಂಥ ಸಾಧ್ಯತೆ ಇರ್ತದೆ. ರಾಜನಾದವನು ಮಂತ್ರಿ ಸೇನಾಪತಿಗಳ ಜೊತೆಗೆ ಸರಿಯಾದ ಸಂಬಂಧವನ್ನು ಇಟ್ಕೊಳ್ಳದೆ ಅವರಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ಉಂಟಾಗುವಂತೆ ಅವರಿಗೆ ವೈಮನಸ್ಸು ಬರುವಂತೆ ವರ್ತನೆ ಮಾಡಿದರೆ ಅವು ಕೂಡ ಯುದ್ಧಕ್ಕೆ ಕಾರಣ ಆಗುವಂಥವು. 12 ರಾಜಮಂಡಲಗಳು ಅಂತ ಅದನ್ನು ಕೂಡ ಹಿಂದೆ ನಾವು ಕೇಳಿದ್ವಿ. 12 ರಾಜಮಂಡಲಗಳು ಅಂತಂದ್ರೆ ಸ್ವಾಭಾವಿಕವಾದಂಥ ಶಕ್ತಿ ಇದ್ದಂಥ ರಾಜ, ಅವನು ಉತ್ಸಾಹಶೀಲನಾಗಿರಬೇಕು, ತನ್ನ ಬಾಲ್ಯದ ಸಂದರ್ಭದಲ್ಲಿ ಕಷ್ಟಪಟ್ಟು ಶಸ್ತ್ರಾಭ್ಯಾಸ ಮಾಡಿರಬೇಕು, ಸಾಮ್ರಾಜ್ಯದ ಬಗ್ಗೆ ಅಪಾರವಾದಂಥ ಅನುರಾಗ ಆತನಿಗಿರಬೇಕು. ಅಂಥವನು ಆ ದೇಶದ ಸಾಮ್ರಾಟನಾಗಲಿಕ್ಕೆ ಸಮರ್ಥನಾಗ್ತಾನೆ. ಅದಿಲ್ಲದೆ ಇದ್ದವನು ಆ ದೇಶದ ಸಾಮ್ರಾಟನ ಪದವಿಗೆ ಅಯೋಗ್ಯ. ಹೀಗೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮನುಸ್ಮೃತಿ ಮತ್ತು ಕಾಮಂದಕ ನೀತಿಶಾಸ್ತ್ರ ಇತ್ಯಾದಿಗಳಲ್ಲಿ ಬಂದಂತೆ ಏನು ನಾನಾ ಥರದ ವಿಷಯಗಳಿತ್ತು ಅದನ್ನೆಲ್ಲ ರಾಮಾಯಣದ ಶ್ಲೋಕಗಳ ವ್ಯಾಖ್ಯಾನ ರೂಪವಾಗಿ ಇಲ್ಲೇನು ಹೇಳಿದ್ದಿದೆ ಅದರ ನಿರೂಪಣೆ ಇಲ್ಲಿಗೆ ಮುಕ್ತಾಯವಾಗಿದೆ.